ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನಲ್ಲಿ ನಾನು ನಮ್ಮೂರಿನಲ್ಲಿ ಮೊದಲ ಮಳೆ ಯಾವ ರೀತಿ ಆಯಿತು, ಎಷ್ಟು ಭಯಂಕರವಾಗಿತ್ತು ಆ ಮಳೆ ವಾತಾವರಣ ಅನ್ನೋದನ್ನ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಮಳೆ ಬರ್ತಾ ಇದೆ, ಬಟ್ ಮಳೆ ಜೊತೆಗೆ ಗುಡುಗಾಗಿರ್ಬೋದು, ಸಿಡ್ಲಾಗಿರ್ಬೋದು, ಎಷ್ಟು ಜೋರಾಗಿ ಬರ್ತಾ ಇತ್ತು ಅಂದರೆ ಕಣ್ಣು ಬಿಡೋಕ್ಕೂ ಕೂಡ ನಮಗೆ ಭಯ ಆಗ್ತಾಯಿತ್ತು ಆ ಸಿಡ್ಲಿಗೆ. ಮತ್ತು ಹೊರ್ಗಡೆ ಬರೋಕ್ಕಂತೂ ನನಗಂತೂ ಸಿಕ್ಕಾಬಟ್ಟೆ ಭಯ. ಮಳೆ ಎಷ್ಟಾರ ಇರಲಿ, ಬಟ್ ಹಳ್ಳಿ ಸೈಡ್ನಲ್ಲಿ ಈ ಥರ ಏನಾದರೂ ಗುಡುಗು ಮಿಂಚು ಎಲ್ಲ ಬಂದುಬಿಟ್ರೆ ಮರ ಆಗಿರ್ಬೋದು, ಗಿಡ ಆಗಿರ್ಬೋದು, ಅಥವಾ ಮನೆಗಳಿಗೂ ಸಹಿತ ಬಿಡಲ್ಲ. ಲೈಟ್ ಕಂಬಗಳು ಬಿದ್ದೋಗೋದಾಗಿರ್ಬೋದು, ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತಲ್ವ. ಆ ಟೈಮಲ್ಲಿ ಮನೆ ಒಳಗಡೆ ಇರೋಕ್ಕೂ ಭಯ ಆಗುತ್ತೆ. ಯಾರೋ ಪುಣ್ಯಾತ್ಮ ಆ ಮಳೆಯಲ್ಲೇ ಬೈಕ್ ಓಡಿಸ್ಕೊಂಡು ಬರ್ತಾ ಇದ್ದೇನೆ. ನನಗಂತೂ ಯಾವ ಧೈರ್ಯದ ಮೇಲೆ ಆ ಥರ ಬರ್ತಾ ಇದ್ದೇನೆ ಅನ್ನೋದೇ ನಂಗೆ ಗೊತ್ತಾಗಲಿಲ್ಲ. ಅಷ್ಟು ಮಿಂಚಿದ್ರು, ಅಷ್ಟು ಮಳೆ ಇದ್ದರು, ಅಷ್ಟು ಗುಡುಕ್ತಾಯಿದ್ರು. ನನಗಂತೂ ಒಳಗಡೆ ಇರೋಕ್ಕೂ ಸಹಿತ ಭಯ ಆಗ್ತಾಯಿತ್ತು. ಹಾಲು ಕರಿಯೋಂಥ ಟೈಮ್ ಆಗಿತ್ತು, ಬಟ್ ನಾನು ಹಾಲು ಕರೀಲಿಕ್ಕೆ ಹೋಗಿರಲಿಲ್ಲ. ಯಾಕಂದರೆ ನಾನು ಸಂಜೆ ಟೈಮ್ನಲ್ಲಿ ಹಸುಗಳನ್ನ ಹಿಡ್ಕೊಂಡು ಬಂದು ಕಟ್ಟೋಂಥ ಟೈಮ್ನಲ್ಲಿ ಮಳೆ ಬರುತ್ತೆ ಅಂತ ಸ್ವಲ್ಪ ಕಾಲು ಸ್ಕಿಟ್ಟಾಗಿ ಸ್ವಲ್ಪ ಕಾಲು ನೋವು ಮಾಡ್ಕೊಂಡಿದ್ದೆ. ಹಾಗಾಗಿ ನಮ್ಮ ಯಜಮಾನ್ರೆ ಹಾಲು ಕರ್ಕೊತಾಯಿದ್ರು, ನಾನು ಹಾಲು ಕರಿಯೋಂಥದ್ದು ಹೋಗಿರಲಿಲ್ಲ. ಹಾಗಾಗಿ ಒಳಗಡೆ ಮಳೆ ಬರ್ತಾ ಇತ್ತಲ್ವ, ಒಳಗಡೆ ಕೂತ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ದೆ. ಅವರು ಹಾಲು ಕರಿಯೋಂಥ ಕೆಲಸ ಮಾಡ್ತಾಯಿದ್ರು, ಬಟ್ ಕರೆಂಟ್ ಕೂಡ ಇರಲಿಲ್ಲ. ಆ ಮಳೆಯಲ್ಲಿ ಈಗ ಹಳ್ಳಿ ಸೈಡ್ನಲ್ಲಿ ಮಳೆ ಆಗಿಬಿಟ್ರೆ ಓಕೆ, ಬರೀ ಮಳೆ ಆದರೆ ಓಕೆ. ಬಟ್ 2 ದಿನ 3 ದಿನ ಗಂಟ ಸ್ವಲ್ಪ ಕೆಲಸ ಇದ್ದರೂ ಕೂಡ, ಹಾಲನ್ನ ಕರೆಯೋಂಥ ಕೆಲಸಗಳಿದ್ರು ಅಥವಾ ಯಾವುದಾದ್ರು ಫಂಕ್ಷನ್ಗಳಿದ್ರು, ಇಂಥ ಟೈಮ್ಗಳಲ್ಲೂ ಕೂಡ ಕರೆಂಟ್ನ ಕೊಡೋಲ್ಲ, ಲೈಟ್ಸ್ ವ್ಯವಸ್ಥೆ ಇರೋಲ್ಲ. ಲೈಟ್ ಕಂಬ ಬಿದ್ದೋಯ್ತು ಅಥವಾ ಮರ ಬಿದ್ದೋಯ್ತು ಅನ್ನೋ ರೀಸನ್ಸ್ ಹೇಳ್ಕೊಂಡು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇವತ್ತು ಕೂಡ ನಮಗೂ ಅದೇ ರೀತಿಯಾಗಿತ್ತು. ಮಳೆ ಬರ್ತಾಯಿತ್ತು ಸಿಕ್ಕಾಬಟ್ಟೆ. ಹಾಲು ಕರೀಲಿಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಬಟ್ ಏನು ಮಾಡೋಕ್ಕಾಗಿರಲಿಲ್ಲ. ಜನ್ರೇಟ್ರ್ ಇರೋದ್ರಿಂದ ಪೆಟ್ರೋಲ್ ಮಿಷನ್ ಸ್ಟಾರ್ಟ್ ಮಾಡಿಕೊಂಡು ನಾವು ಹಾಲನ್ನ ಕರ್ಕೊಂಡ್ರು. ಅದೇ ರೀತಿ ಸ್ವಲ್ಪ ಬಿಸಿಲು ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಇವಾಗ ನೋಡ್ತಾ ಇರ್ಬೋದು ಯಾವ ಥರ ಗುಡುಗು ಸಿಡ್ಲು ಮಳೆ ಜೊತೆಗೆ ಆಲಿಕಲ್ಲು ಕೂಡ ಬೀಳ್ತಾ ಇತ್ತು. ಪಟ ಪಟ ಅಂತ ಬೀಳ್ತಾ ಇದ್ದರೆ ಮನೆ ಒಳಗಡೆ ಇರೋಕ್ಕೂ ಕೂಡ ಭಯ ಆಗ್ತಾಯಿತ್ತು. ಆ ಥರ ರಪ ರಪ ಅಂತ ಬೀಳ್ತಾಯಿತ್ತು ಆಲಿಕಲ್ಗಳು. ನಾನು ಅದನ್ನು ಸ್ವಲ್ಪ ಬೀಳೋದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೊರಗಡೆ ಬಂದರೆ ಸಿಕ್ಕಾಪಟ್ಟೆ ಮಿಂಚು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಭಯ ಆಗೋಗ್ಬಿಟ್ಟು, ಅದಕ್ಕೋಸ್ಕರ ನಾನು ಒಳಗಡೆ ಬಂದ್ಬಿಟ್ಟೆ. ಬಟ್ ನೋಡ್ತಾ ಇರ್ಬೋದು ಆ ಮಳೆ ಯಾವ ರೀತಿ ರಭಸವಾಗಿ ಬೀಳ್ತಾ ಇದೆ, ಹಾಗೆಯೇ ಆಲಿಕಲ್ಗಳು ಯಾವ ರೀತಿ ಬೀಳ್ತಾ ಇದ್ದಾವೆ ಕೆಳಗಡೆ ಅಂತ. ಈ ಮಳೆಯಲ್ಲಿ ಹೊರಗಡೆ ಹೋಗೋದಿದ್ವಿ, ಜೋಳ ಬೆಳೆ ಒಣಗಾಕಿದ್ವಿ. ಅಲ್ಲಿ ಮಳೆಯಲ್ಲಿ ಸಡನ್ಲಿ ಮುಚ್ಚೋಕ್ಕಾಗಲಿಲ್ಲ. ಹಾಗಾಗಿ ಟಾರ್ಪಲ್ನ ಅದೇ ರೀತಿ ಟಾರ್ಪಲ್ನ ಎಳೆದಿದ್ವಿ. ಬಟ್ ಆದರೂ ಕೂಡ ಮಳೆಯಲ್ಲಿ ನೆಂದೋಗಿತ್ತು ಕೂಡ. ಒಳಗಡೆ ಬಂದರೆ ಒಳಗಡೆ ಕೂಡ ಸುಮ್ಮನೆ ಕೂರೋಕ್ಕಾಗ್ತಾ ಇರಲಿಲ್ಲ. ಅಷ್ಟು ಮಿಂಚು ಗುಡುಗು, ಸಪೋರ್ಟಿಗೆ ಯಾರೂ ಇರಲಿಲ್ಲ, ಭಯ ಬೇರೆ ಆಗ್ತಾಯಿತ್ತು. ಅದು ಹಂಚಿನ ಮೇಲೆ ಬೀಳೋವಂಥ ಸೌಂಡನ್ನ ಕೇಳಿಸ್ಕೊಂಡ್ರೆ ಆಲಿಕಲ್ಗಳು ಅಷ್ಟು ರಪ ರಪ ಅಂತ ಬೀಳ್ತಾ ಇತ್ತು. ಸೌಂಡನ್ನ ಕೇಳಿಸ್ಕೊಳ್ಳೋದಾಗಲಿ. ಆ್ಯಕ್ಚುಲಿ ನನ್ನ ಕಾಲು ನೋವು ಏನಾಗಿದೆ ಅಂದರೆ ಸ್ವಲ್ಪ ಸ್ಕಿಟ್ಟಾಗಿದೆ ಅಷ್ಟೇ. ಬಟ್ ಈ ನರದ ಒರಳಿದೆ ಅಂತ ಅನ್ಕೋತೀನಿ, ಅಥವಾ ಉಳುಕಾಗಿದೆ ಅಂತ ಅನ್ಕೋತೀನಿ. ಅದು ಸ್ವಲ್ಪ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಜಾಗ ಏನಿದೆ ಫುಲ್ಲು ಪೇಯ್ನ್ ಇದೆ. ಅಲ್ಲೇನಾರು ಹೆಜ್ಜೆನ ಕೆಳಗಡೆ ಇಟ್ವಿ ಕಾಲನ್ನ ಅಂದರೆ ಅಲ್ಲಿಂದ ಮೊಳಕಾಲ ತನಕ ನರ ಎಳೆಯೋಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ಸ್ವಲ್ಪ ಭಯ ಇತ್ತು, ಯಾಕಂದರೆ ನಾಳೆ ಬೆಳಗ್ಗೆ ನಾನು ಎದ್ದು ಮತ್ತೆ ಎಂದಿನಂಥ ಕೆಲಸ ಸ್ಟಾರ್ಟ್ ಮಾಡಬೇಕಿತ್ತು. ಹಾಗಾಗಿ ಈಗಲೇ ಸ್ಟ್ರೆಸ್ ಮಾಡಿಕೊಂಡ್ರೆ ನಾಳೆ ಹೇಳೋಕ್ಕೆ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಇವತ್ತೊಂದಿನ ರೆಸ್ಟ್ ಮಾಡೋಣ. ಆದಷ್ಟು ಪೇನ್ ಕಿಲ್ಲರ್ ಆಗಿರ್ಬೋದು, ಅಥವಾ ಆಯಿಂಟ್ಮೆಂಟ್ಗಳಾಗಿರ್ಬೋದು, ಮೂವ್ ಆಗಿರ್ಬೋದು, ಈ ಥರ ಏನಾದರೂ ಹಚ್ಕೊಂಡು ಸ್ವಲ್ಪ ನೋವು ಕಡಿಮೆ ಮಾಡ್ಕೊಳ್ಳೋಣ ಅಂತ ನಾನು ಹೋಗಲಿಲ್ಲ, ಯಾವುದೇ ರೀತಿ ಕೆಲಸಕ್ಕೆ ಹೋಗಲಿಲ್ಲ. ಈ ಭಾಗ ಏನಿದೆ ಇಲ್ಲೆಲ್ಲ ಫುಲ್ ನರ ಕಾಣಿಸ್ತಾ ಇದೆ ಅನ್ಕೋತೀನಿ. ಇದೆಲ್ಲ ಫುಲ್ ಹಸ್ರುಗಡ್ತಂಗಾಗಿದೆ. ಅಲ್ಲಿಂದ ಇಲ್ಲಿ ತನಕ ಎಳ್ತಾ ಬರ್ತಾಯಿತ್ತು. ಯಾವ ರೀತಿ ಟ್ವಿಸ್ಟ್ ಆಯಿತು ಕಾಲು ಅನ್ನೋದೇ ಗೊತ್ತಾಗಲಿಲ್ಲ. ಆ ಥರ ಟ್ವಿಸ್ಟ್ ಆಯಿತು ಕಾಲು. ಹಸುಗಳೆಲ್ಲ ಫಾಸ್ಟಾಗಿ ನಡ್ಕೊಂಬರ್ತಾ ಇದ್ವಲ್ಲ, ಅದ್ರ ಸ್ಪೀಡಿಗೆ ನಾನು ನಡೆಯೋಕ್ಕಾಗದೇ ಇರೋ ಕಾರಣ ನೋವು ಜಾಸ್ತಿನೇ ಇತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಡಾಕ್ಟರ್ ಅರ್ಥೋ ಅವರು ಒಂದು
ಇರೋವಂಥ ಒಂದು ಇದು ಕೊಟ್ಟಿದ್ದರು ಅಪ್ಪ ಅಜ್ಜಿ ಅಂದರೆ ನಮ್ಮ ಅತ್ತೆಯವ್ರು ಏನಿದ್ದಾರೆ ಅವರ ಮಂಡಿ ನೋವಿಗೆ ಅಂತ ಒಂದು ಆಯಿಲ್ನ ಕೊಟ್ಟಿದ್ದರು. ಅದನ್ನೇ ನಾನು ಸದ್ಯಕ್ಕೆ ಇವಾಗ ಟ್ರೈ ಮಾಡ್ತಾಯಿದ್ದೀನಿ ಕಾಲಿಗೆ ಹಾಕ್ಕೊಂಡು, ಇದರಿಂದನಾದರೂ ಸ್ವಲ್ಪ ನೋವು ಕಡಿಮೆ ಆಗ್ಬೋದು ಅಂತ. ಅದನ್ನು ಹಾಕ್ಕೊಂಡಾಗ ಅದ್ರ ಸ್ಮೆಲ್ ಒಂಥರ ಆಯುರ್ವೇದಿಕ್ ಥರ ಸ್ಮೆಲ್ ಬರೋದ್ರಿಂದ ಅದು ಚೆನ್ನಾಗಿತ್ತು. ಬಟ್ ಅದನ್ನು ಹಚ್ಚಿದ ಮೇಲಂತೂ ಸ್ವಲ್ಪ ಹೊತ್ತು ಉರಿ ಕಾಣಿಸ್ಕೊಂತು ಕಾಲೆಲ್ಲ. ಅದು ಏನಂದರೆ ಜಾಸ್ತಿ ತೀಡಿ ತಿಕ್ಕೆ ಮಾಡಿದ್ನಲ್ವ, ಹಂಗಾಗಿ ಉರಿ ಕಾಣಿಸ್ಕೊಂತು ಕಾಲೆಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಟೈಮ್ ಆದಮೇಲೆ ಬೆಳಗ್ಗೆ ನಾನೊಂದು ಸ್ವಲ್ಪ ಓಡಾಡ್ಬೋದು ಅಂತ ಟ್ರೈ ಮಾಡಿದಾಗ ಆರಾಮ್ಸೆ ಓಡಾಡ್ಬೋದಿತ್ತು, ಚೆನ್ನಾಗಿತ್ತು. ಈ ಥರ ನಿಮ್ಮಲ್ಲಿ ಯಾರಿಗಾದ್ರೂ ಮಂಡಿ ನೋವುಗಳಿದ್ದರೆ ಅಥವಾ ಈ ಥರ ಕೀಲು ನೋವುಗಳು ಬರೋದು, ಇನ್ನು ಕೆಲವೊಬ್ಬರಿಗೆ ಹಿಂದ್ಗಡೆ ಕಾಲು ಇರ್ತಲ್ವ, ಈ ಥರ ಇಮ್ಮಡಿ ಭಾಗದಲ್ಲಿ ನೋವು ಬರೋದು, ಈ ಥರ ನೋವುಗಳು ಬಂದರೆ ಈ ಥರ ಒಂದು ಆಯಿಲ್ನ ತಂದಿಟ್ಕೊಂಡು ನಾವು ಅದನ್ನು ಮಸಾಜ್ ಮಾಡೋದ್ರಿಂದ ಆದಷ್ಟು ನೋವು ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಈ ಥರನ ತಂದು ಇಟ್ಕೊಳ್ಳಿ. ಆವಾಗವಾಗ ಇದನ್ನು ನೋವಿರೋ ಜಾಗದಲ್ಲಿ ತಿಕ್ಕಿ ನೋವು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆಯೇ ನಾನು ಒಂದು ದಿನಕ್ಕೇ ನನಗೆ ಇವತ್ತು ನೈಟ್ ಏನಿದೆ, ನೈಟ್ ಹಚ್ಕೊಂಡು ನಂತರನೇ ಮಾರನೇ ಬೆಳಗ್ಗೆನೇ ನಾನು ಆರಾಮ್ಸೆ ಓಡಾಡಿದೆ. ಅಷ್ಟು ಕೂಲಾಗಿ ಬೇಗನೆ ಹುಷಾರಾಯಿತು ಅಂತ ಹೇಳ್ಬೋದು. ಹಾಗೆಯೇ ನೀಟಾಗಿ ಅದನ್ನು ಜಾಸ್ತಿ ತೀಡ್ಲಿಕ್ಕೆ ಹೋಗಬೇಡಿ, ಮೇಲ್ಗಡೆ ಅಷ್ಟೇ ಜಾಸ್ತಿ ಪ್ರೆಸ್ ಮಾಡಿ ತೀಡ್ಲಿಕ್ಕೆ ಹೋದರೆ ಏನಾಗುತ್ತೆ, ಜಾಸ್ತಿ ಉರಿ ಬರುತ್ತೆ. ಸ್ಮೂತ್ ಇರೋ ಸ್ಕಿನ್ ಏನಾದರೂ ಸಖತ್ ಸ್ಮೂತ್ ಇತ್ತು ಅಂದರೆ ಅವ್ರಿಗೆ ಕೆಂಪಾಗೋದು ಆ ಥರ ಏನಾದರೂ ಆಗುತ್ತೆ. ಸೊ ನನಗೇನಷ್ಟು ಸ್ಮೂತ್ ಇರಲಿಲ್ಲ ಅಂತ ಹೇಳ್ಬೋದು, ಯಾಕಂದರೆ ಹೊರಗಡೆ ಎಲ್ಲ ಕೆಲಸ ಮಾಡಿ ಅಭ್ಯಾಸ ಇರುತ್ತಲ್ವ, ಹಂಗಾಗಿ ಅಷ್ಟು ಸ್ಮೂತ್ ಏನಿಲ್ಲ. ನಾನು ಜಾಸ್ತಿನೇ ಪ್ರೆಸ್ ಮಾಡಿ ಆಯಿಂಟ್ಮೆಂಟ್ ಹಚ್ಚಿದ ಮೇಲೆ, ಅದು ಏನಿದೆ ಆಯಿಲ್ ಹಚ್ಚಿದ ಮೇಲೆ ನನಗೆ ನೋವೆಲ್ಲ ಪೂರ್ತಿ ಕಡಿಮೆ ಆಯಿತು. ಸೊ ಇವಾಗ ಟೈಮ್ ಬಂದು 9:30 ಆಗಿದೆ. ಇಷ್ಟರಲ್ಲಿ ಮಳೆಯೆಲ್ಲ ಕಂಪ್ಲೀಟಾಗಿ ಶಾಂತವಾಗಿ, ಇವಾಗ ಚಂದ್ರ ಯಾವ ರೀತಿ ಬಂದಿದ್ದಾನೆ ಅಂತ ತೋರಿಸ್ತಾ ಇದ್ದೀನಿ. ಚಂದ್ರ ಕೂಲಾಗಿ ಶಾಂತವಾಗಿ ಮೋಡದ ಮೇಲೆ ರಾರಾಜಿಸ್ತಾ ಇದ್ದ. ನಾನು ನೋಡಲಿಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ಹಳ್ಳಿ ಸೈಡ್ನಲ್ಲಿ ಆಗಿರ್ಬೋದು ಅಥವಾ ಸಿಟಿ ಯಾವುದೇ ಸೈಡ್ನಲ್ಲಾದರೂ ಸರಿ, ಮಳೆ ಬಂದು ನಿಂತ ನಂತರ ಆ ವಾತಾವರಣ ನೋಡಲಿಕ್ಕೆ ಎಷ್ಟು ಕೂಲಾಗಿರುತ್ತಲ್ಲ. ಸೊ ನಮ್ಮೂರಿನ ವಾತಾವರಣ ತುಂಬಾ ಕೂಲಾಗಿತ್ತು. ಹಾಗೆ ಚಂದ್ರ ಕೂಡ ಮೇಲ್ಗಡೆ ನಗ್ತಾ ಇದ್ದ. ನನಗೂ ಕೂಡ ನೋಡಿ ಖುಷಿ ಆಯಿತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಹೈಪ್ ಆಪ್ಷನ್ ಇರುತ್ತೆ, ಹೈಪ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.